ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲರ ಸಹಯೋಗದಲ್ಲಿ ಇವತ್ತು ಯಶಸ್ವಿಯಾಗಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು ಮತ್ತು ಸಾಲಾ ಗೌಡ್ರು ಅವರ ನಾಯಕತ್ವದ ಜೊತೆ ಎಲ್ಲ ಕನ್ನಡ ಪರ ಎಲ್ಲರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಕಾವೇರಿ ಹೋರಾಟ ಈಗಾಗಲೇ ನಮ್ಮ ನಾಗರ ಅನ್ಯಾಯ ಎರಡು ಕಡೆನೂ ನೀರು ಬಿಡಿಯಿದೆ. ಇರೋ 10 TMC ನೀರಲ್ಲಿ ಬೆಂಗಳೂರಿಗೆ 4 TMC ಕುಡಿಯೋದು ಇರಬೇಕು. ಇನ್ನು ರೈತರಿಗೆ 3-4 TMC ಏನ್ ಮಾಡ್ಬೋದು? ಕರ್ನಾಟಕದ ಪರಿಸ್ಥಿತಿ ಮಳೆ ಬರಲಿಲ್ಲ ಅಂದ್ರೆ ಏನಾಗುತ್ತೆ? ಇವೆಲ್ಲ ವಾಸ್ತವ ಸ್ಥಿತಿಯನ್ನು ಮನಗೊಂಡು ತೀರ್ಪು ಕೊಡಲು ಒಂದು ರೀತಿ ಅನ್ಯಾಯ ಮಂಡಳಿಯಾಗಿದೆ. ಕಾವೇರಿ ನೀರಿನ ಹಂಚಿಕೆ ಒಂದು ರೀತಿ ಅನ್ಯಾಯ ಮಂಡಳಿ. ಈ ಅನ್ಯಾಯ ಮಂಡಳಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದ್ರೆ ನಮ್ಮ ಹೋರಾಟ ತೀವ್ರತರ ಹೋಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ನಮ್ಮ ನಾಯಕರು ಮುಂದಿನ ಹೋರಾಟದ ರೂಪುರೇಷೆಗಳು ಎಲ್ಲವನ್ನೂ ತಿಳಿಸ್ತಾರೆ. ಹಾಗೆ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಮುಖ್ಯ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳಿ ಸ್ವಾಗತ ಬಯಸ್ತೀನಿ. ಇಲ್ಲಿ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ಇಲ್ಲಿ ಬಂದಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬರು, ಯಾಕಂದ್ರೆ ಯಾರ ಹೆಸರು ಹೇಳೋದಲ್ಲ, ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಅದು ಮಂತ್ರ ಹೇಳ್ದಂಗಾಗುತ್ತೆ. ಆದ್ರಿಂದ ಎಲ್ರಿಗೂ ಸಹ ನಾನು ಈ ಒಂದು ಸಭೆಗೆ ಬಂದಂತ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸ್ತಾ ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮೊದಲಿಗೆ ಸಾಲಾ ಗೋವಿಂದ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಒಕ್ಕೂಟದ ದಯವಿಟ್ಟು ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರೇ, ಒಕ್ಕೂಟದ ಎಲ್ಲ ನನ್ನ ಆತ್ಮೀಯ ಕನ್ನಡ ಪರ ಹೋರಾಟಗಾರರೇ, ಬಹಳ ಸ್ವಲ್ಪ ಸಮಯದಲ್ಲೇ ಇಷ್ಟೊಂದು ಜನ ಇವತ್ತು ನಮಗೆ ಕೈ ಜೋಡಿಸಿರೋದು ನಿಜಕ್ಕೂ ನಮಗೆ ಒಂದು ರೀತಿ ಖುಷಿಯಾಗಿದೆ. ಇವತ್ತಿನ ವಿಷಯ ಇಷ್ಟೇ, ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದ್ದಾರೆ, ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಆದರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಆ ಮೇಲ್ಮನವಿ ತೀರ್ಪು ಕೂಡ ಇದೇ ರೀತಿ ಬರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ಇದನ್ನ ಸುಮಾರು 15-20 ವರ್ಷಗಳಿಂದ ನೋಡ್ಕೊಂಡೇ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಕರ್ನಾಟಕವನ್ನ ಕಡೆಗಣಿಸಿಕೊಂಡೇ ಬಂದಿದ್ದೀವಿ. ನ್ಯಾಯಮೂರ್ತಿಗಳು ಅವ್ರಿಗೆ ಬಹಳ ದೊಡ್ಡದಾಗಿ ನಾವೆಲ್ಲ ಗೌರವ ಕೊಡ್ತೀವಿ. ನ್ಯಾಯಮೂರ್ತಿಗಳು ಏನ್ ಮಾಡಬೇಕು? ಯಾವುದೋ ಒಂದು ಕೊಲೆ ಅಥವಾ ಮತ್ತೊಂದಾದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ತನಿಖೆ ಮಾಡ್ತಾರೆ. ಡೆಲ್ಲಿಲಿ ಕೂತ್ಕೊಂಡು ತಮಿಳುನಾಡು ಕೇಳಿದ್ರು ಅಂದ ತಕ್ಷಣ 4 TMC ನೀರು ಬಿಡಿ ಅಂತ ಹೇಳಿದ್ರು ಎಷ್ಟು ಮಟ್ಟಿಗೆ ಸರಿ? ವಾಸ್ತುಸ್ಥಿತಿಯನ್ನ ಅಲ್ಲಿ ಏನಿದೆ ಪರಿಸ್ಥಿತಿ ಅದನ್ನ ತಿಳ್ಕೊಳ್ಳೋದಕ್ಕೆ ಒಂದು ತಂಡ ಕಳಿಸಿ ಪೂರ್ಣ ಪರಿಶೀಲನೆ ಮಾಡಿ ಎಲ್ಲಾ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿ ಒಂದು ತೀರ್ಮಾನ ಕೊಟ್ಟಿದ್ರೆ ನಾವು ಒಪ್ಕೊಳ್ತಿದ್ವಿ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ತೀರ್ಪು ಕೊಡೋದಕ್ಕೆ ನೀವೇ ಬೇಕಾ? ಹಾಗಾದ್ರೆ ಏನು ಕರ್ನಾಟಕದ ಕನ್ನಡಿಗರು ಗುಲಾಮರ? ಎಲ್ಲಿವರೆಗೆ ದಬ್ಬಾಳಿಕೆ? ವಾಸ್ತವ ಸ್ಥಿತಿಯನ್ನ ಪರಿಶೀಲನೆ ಮಾಡದೇನೆ ಅವೈಜ್ಞಾನಿಕವಾದ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಎಲ್ಲ ಭಾಗವರು ಕೂಡ ಇವತ್ತು ರೋಚಿಗೆದ್ದಿದ್ದಾರೆ. ಎಲ್ಲಿವರೆಗೆ ದಬ್ಬಾಳಿಕೆ? ಭಾರತದ ಭೂಪಟದಲ್ಲಿ ಕರ್ನಾಟಕ ಇಲ್ವಾ? ಕರ್ನಾಟಕವನ್ನ ಕಡೆಗಣಿಸ್ಕೊಂಡೇ ಬರ್ತಾ ಇದ್ದೀರಾ? ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಾಗಿ ನಾವು ಮುಂದಿನ ಹೋರಾಟ ನಮ್ಗೆ ಗೊತ್ತು, ನಮಗೆ ನ್ಯಾಯ ಸಿಗಲ್ಲ ಅಂತ, ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ಮಾತನಾಡುವಾಗ ಯಾವತ್ತು ಏನು ಅನ್ನೋದನ್ನ ಸಂಪೂರ್ಣವಾದಂಥ ವಿವರಣೆಯನ್ನ ನನ್ನ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ಕೊಡ್ತಾರೆ. ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಹಲವಾರು ಮುಖಂಡರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮಾತನಾಡಬೇಕಾಗಿರೋದ್ರಿಂದ ಒಂದು 2 ನಿಮಿಷ ಎಲ್ಲರೂ ಬರ್ತಾರೆ. ದಯಮಾಡಿ ಕುಮಾರ್ ಅವರು, ಪ್ರವೀಣ್ ಕುಮಾರ್ ಶೆಟ್ಟಿ, ಕುಮಾರ್ ಅವರು ಎಲ್ಲರೂ ಮಾತಾಡ್ತಾರೆ.